ಮಾಡು ಹೋಳಿಗೆ ಸಾರು. ನೋಡಿ ಯಾವ್ದು ನೀನೆ ಈಗಿತ್ತು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ತುಂಬ ಲೇಟಾಗಿ ಬರ್ತಾ ಇದೆ ದೀಪಾವಳಿ ಹಬ್ಬದ ವ್ಲಾಗ್. ಯಾಕಂದರೆ ನಾವು ರಾಮೇಶ್ವರ ಟ್ರಿಪ್ ಹೋಗಿದ್ವಿ. ಕಾಶಿಗೆ ಹೋಗಿ ಬಂದಮೇಲೆ ರಾಮೇಶ್ವರಕ್ಕೆ ಹೋಗ್ಬೇಕಂತಾರಲ್ಲ, ಸೊ ಹಾಗಾಗಿ ಹೋಗಿ ಬಂದಮೇಲೆ ನೆಕ್ಸ್ಟ್ ಡೇನೇ ಹಬ್ಬ ಇದ್ದಿದ್ದು. ಸೊ ಹಾಗಾಗಿ ಬೆಳಿಗ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಬೆಳಿಗ್ಗೆ ನಾಷ್ಟ ಮುಗಿಸ್ಕೊಂಡ್ವಿ, ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಯಾಕಂದರೆ ಫುಲ್ ಲಾಂಗ್ ಟ್ರಾವೆಲ್ ಆಗಿತ್ತಲ್ಲ, ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲ ಹೋಗಿ ಬಂದು. ಸೊ ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟೆಲ್ಲ ಮಾಡ್ಕೊಂಡ್ವಿ. ಹಾಗೆ ಅಮ್ಮ ಅಲ್ಲಿ ದೀಪಾವಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಮನೇಲಿ. ಸೊ ಹಾಗಾಗಿ ಇಲ್ಲಿಗೆ ಬಂದುಬಿಡಿ, ಇಲ್ಲೇ ಎಲ್ಲ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಎಲ್ಲ ನಾಷ್ಟ ಮಾಡಿಕೊಂಡು, ನಮ್ಮ ತಮ್ಮ ಕೂಡ ಬಂದಿದ್ದ ಎಲ್ಲ ಕರ್ಕೊಂಡು ಹೋಗೋದಕ್ಕೆ. ಸೊ ಎಲ್ಲ ರೆಡಿಯಾಗಿ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಯ್ಯೋ ಮಾಮ ನೋಡಿ ರೆಡಿ ಆಗಿಬಿಟ್ಟಿದ್ದಾರೆ ಅವಾಗಲೇ. ಹೆಂಗೆ ಜುಟ್ಟು ಸೊ ನನಗೆ ಜುಟ್ಟು ಹಾಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ಅದಕ್ಕೆ ನಮ್ಮ ತಮ್ಮ ಏನು ಜುಟ್ಟು ಅಂತೆಲ್ಲ ರಿಯಾಕ್ಟ್ ಮಾಡಿದ್ದು. ಸೊ ಇನ್ನು ನಮ್ಮ ತಮ್ಮ ಬಂದಿದ್ನಲ್ಲ, ಎಲ್ಲರೂ ರೆಡಿಯಾಗಿ ಬಂದ್ವಿ. ಸ್ವಲ್ಪ ಮುಂಚೆನೇ ಬಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ಕೋಬೋದು, ಹಬ್ಬದ ಊಟ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಇನ್ನು ಫುಲ್ ಎಲ್ಲ ಡೆಕೋರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ದೀಪಾವಳಿದು ಆಚೆ ಎಲ್ಲ ತುಂಬ ರಂಗೋಲಿ ಡೆಕೋರ್ ಮಾಡಿರೋದಾಗಲಿ, ಲೈಟಿಂಗ್ಸ್ ಎಲ್ಲ. ಏನೋ ಕೂಡ ನೋಡಿ ತುಂಬ ಖುಷಿ ಆದ್ಲು. ನಡಿ ಒಳಗೆ ನೋಡಿ, ಬನ್ನಿ ನೀನು ಸೈಡಿಂದ ಹೋಗು. ಸೊ ಆಗಲೇ ಹೇಳ್ದಾಗೆ ನಾವು ರಾಮೇಶ್ವರಂಗೆ ಹೋಗಿದ್ವಿ. 3 ಡೇಸ್ಗೆ ಹೋಗಿದ್ದು ಟ್ರಿಪ್ಗೆ. ಸೊ ಅಲ್ಲಿ ಹಬ್ಬದ ಟೈಮ್ ಅಂದರೆ ಸ್ವಲ್ಪ ಜನನೂ ಕಮ್ಮಿ ಇರ್ತಾರೆ ಅಂದ್ಬಿಟ್ಟು ಈ ಸರಿನೂ ಹಂಗೆ ಪ್ಲ್ಯಾನ್ ಮಾಡಿದ್ದು. ಇನ್ನು ದೀಪಾವಳಿ ಹಿಂದಿನ ದಿನವೇ ನಾವು ಬಂದಿದ್ದು ಅಲ್ಲಿದ್ದ. ಸೊ ಹಾಗಾಗಿ ಬಂದಿದ ತಕ್ಷಣ ಅತ್ತೆ ಅವರು ಮೈಸೂರಿಗೆ ಕೂಡ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಬೆಳಗ್ಗೆನೇ ಹೋಗ್ತೀನಿ ಅಂತಿದ್ರು. ಬಟ್ ಎಲ್ಲರೂ ಇದ್ದೀವಿ, ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅವರು ಹೇಳಿದ್ದಕ್ಕೆ ಇದ್ದರು. ಸೊ ಹಾಗಾಗಿ ನಮ್ಮಮ್ಮ ಎಲ್ಲರೂ ಇದ್ದೀರಲ್ಲ, ಇಲ್ಲೇ ಬಂದ್ಬಿಡಿ, ನಾನು ಲಕ್ಷ್ಮಿ ಎಲ್ಲ ಕೂರಿಸಿದ್ದೀನಿ. ಸೊ ಇಲ್ಲೇ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅತ್ತೆ ಅವರು ಕೂಡ ಯಾವತ್ತೂ ಮನೆಗೆ ಬಂದಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಸೇರಿ ಇಲ್ಲಿಗೆ ಬಂದ್ವಿ. ಇನ್ನು ಅಮ್ಮ ಪೂಜೆ ಎಲ್ಲ ಬೆಳಗ್ಗೆ ಎದ್ದು ಮುಗಿಸ್ಕೊಂಡಿದ್ರು. ಯಾಕಂದರೆ ಫುಲ್ ಊರಿಗೆ ಹೋಗಿ ಎಲ್ಲಾದರೂ ಬಂದುಬಿಟ್ರೆ ಮನೆ ಕ್ಲೀನಿಂಗ್ ಮಾಡೋದೇ ಆಗ್ಬಿಟ್ಟಿರುತ್ತೆ. ನಾವು 3 ದಿನವೂ ಇರಲಿಲ್ಲ. ಬಂದಿದ ತಕ್ಷಣ ಎಲ್ಲ ಒಬ್ಬರೇ ಮಾಡ್ಕೊಂಡಿದ್ರು. ಅದು ಬೇರೆ ಇವತ್ತಿನ ದಿನವೇ ಕೆಲಸದವ್ರು ಬಂದಿಲ್ಲ ಅಂತೆ. ಸೊ ಎಲ್ಲಾದರೂ ಈ ಥರ ಬೇಕು ಅಂದಾಗೇ ಅವ್ರು ಬರೋದಿಲ್ಲ. ಸೊ ಅಮ್ಮನೇ ಇವತ್ತು ಎದ್ದು ಎಲ್ಲ ಮನೆ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ. ಬಂದೀಯಾ ಎಲ್ಲಿಗೆ? ಆರೋಜಿ ಮನೆಗೆ ಬಂದ್ಯಾ? ಇನ್ನು ನಾನು ಕೂಡ ಎಲ್ಲ ಆರತಿ ಎಲ್ಲ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಮನೇಲಿ ಸಾಯಂಕಾಲ ಹೋಗಿದ ತಕ್ಷಣ ಮನೇಲಿ ಕೂಡ ಪೂಜೆ ಮಾಡಬೇಕು. ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಸಿಂಪಲಾಗಿ, ಯಾವಾಗಲೂ ನಾನು ಸಿಂಪಲಾಗಿ ಮಾಡ್ತಾ ಇರೋದು, ಯಾವಾಗಲೂ ನಾರ್ಮಲ್ ಅದೇ ಥರ ಲಕ್ಷ್ಮಿನ ಯಾವಾಗಲೂ ಕೂರಿಸ್ತೀನಿ ನಾನು ಕಳಸ, ಅದಕ್ಕೇ ಪೂಜೆ ಮಾಡಿಬಿಡ್ತೀನಿ ಅಷ್ಟೇ. ಸೊ ಈ ಸರಿ ಏನೋ ಗೊತ್ತಿಲ್ಲ, ಸೀರೆ ಇಡಬೇಕು ಅಂತ ಅನಿಸಿತ್ತು. ಆ್ಯಕ್ಚುಲಿ ಮೊದಲೇ ಅಂದ್ಕೊಂಡಿದ್ದೆ ಈ ಸರಿ ದೀಪಾವಳಿ ಸ್ವಲ್ಪ ಚೆನ್ನಾಗಿ ಮಾಡೋಣ ನಾನು ಮನೇಲಿ ಎಲ್ಲ ಅಂತೆಲ್ಲ. ಬಟ್ ಈ ಥರ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಟ್ರಿಪ್ ಹೋಗಿ ಬಂದಿದ್ದಕ್ಕೇನೆ ಸ್ವಲ್ಪ ಇದಾಗ್ಬಿಡ್ತು ಎಲ್ಲ. ಸರಿ ಹೆಂಗಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಬಿಟ್ಟು, ಆದರೂ ಸೀರೆನ ಹಾಗೆ ಮುಂದೆನೇ ಇಟ್ಟು ಎಲ್ಲ ರೆಡಿ ಮಾಡಿ ಪೂಜೆ ಸಾಯಂಕಾಲ ಮುಗಿಸ್ಕೊತೀನಿ ಮನೆಯಲ್ಲಿ. ಬಾಯಲ್ಲಿ ಇಟ್ಕೋಬಾರ್ದು, ಫುಲ್ ಬೇಡ ನಗಡಿ ಆಗುತ್ತೆ ನೋಡ್ಬಿಡು, ಸಾಕು. ಮುಖ ಎಲ್ಲ ನೋಡಿ ಎಷ್ಟು ತಣ್ಣಗಾಗಿದೆ. ಬಿಡೋದನ್ನ ಡ್ರೆಸ್ ಎಲ್ಲ ಒದ್ದೆ ಆಗ್ತಿದೆ. ಇನ್ನು ಅವಳಿಗೆ ಫೇಸ್ ಮಸಾಜ್ ಮಾಡೋದು ಸಿಕ್ಬಿಟ್ಟಿದೆ. ಐಸ್ ಕ್ಯೂಬ್ ಅದನ್ನ ಇಟ್ಕೊಂಡು ಫುಲ್ ಕೆನ್ನೆ ಎಲ್ಲ ತಣ್ಣಗೆ ಮಾಡ್ಕೊಂಡಿದ್ಲು. ಸರಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಟೀ ಮಾಡೋಣ ಅಂತ ಟೀ ಕೂಡ ಇಟ್ಟಿದ್ದೆ. ಹಾಗೆ ನಮ್ಮ ಚಿಕ್ಕಮ್ಮ ನಾನು ಮಾಡ್ತೀನಿ ಬದನೆಕಾಯಿ ಪಲ್ಯ ಅಂತ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಈರುಳ್ಳಿ ಹಾಕ್ಬಿಟ್ಟು ಬದನೆಕಾಯಿ ಹಾಕಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಖಾರದ ಪುಡಿ ಮಸಾಲ ಹಾಕಿ ನೀರು ಹಾಕಿ ಹಂಗೆ ಫುಲ್ ಕುದಿಯಕ್ಕೆ ಬಿಡಬೇಕಂತೆ. ಅಷ್ಟೇ ಎಷ್ಟು ಟೇಸ್ಟ್ ಬರುತ್ತೆ ಟೊಮೆಟೊ ಆ್ಯಡ್ ಮಾಡಿದರೆ ಹುಳಿಗೆ. ಸಿಂಪಲಾಗಿ ಚೆನ್ನಾಗಿತ್ತು. ಸೊ ಹಾಗೆ ಈ ಕಡೆ ಕಟ್ಟು ಕೂಡ ರೆಡಿ ಮಾಡ್ಕೊಂಡು ಒಬ್ಬಟ್ಟಿಗೆ ಹೋಳಿಗೆ ಮಾಡೋದಕ್ಕೆ ಅದು ಕೂಡ ನಮ್ಮ ಅತ್ತೆ ಹೂರ್ಣ ಎಲ್ಲ ಮಾಡ್ತಾಯಿದ್ರು. ಎಲ್ಲರೂ ಸೇರಿ ಈ ಥರ ಮಾಡಿಬಿಟ್ರೆ ಕೆಲಸ ಎಷ್ಟು ಬೇಗ ಆಗ್ಬಿಡುತ್ತಲ್ವ. ಸೊ ಅದಕ್ಕೆ ಎಲ್ಲ ಬಂದಿದ ತಕ್ಷಣ ಬೇಗ ಬೇಗ ಎಲ್ಲ ಕೆಲಸ ಡಿವೈಡ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮಮ್ಮ ಒಬ್ಬಟ್ಟು ಸಾರು ಮಾಡಿದ್ರು. ಸೊ ಹಾಗೆ ನಾನು ಮತ್ತು ನಮ್ಮ ಅತ್ತೆ ಯಾವಾಗಲೂ ಅಷ್ಟೇ ದಸರಾ ಟೈಮಲ್ಲಿ ನಾನು ಅವ್ರದ್ದು ಒಬ್ಬಟ್ಟು ತಟ್ಟು ಕೊಟ್ಟರೆ ನಾನು ಸುಡೋದು, ಅದೊಂದು ಕೆಲಸ ಯಾವಾಗಲೂ ನಮ್ಮದು. ಸೊ ಹಾಗೆ ಏನಾಗಿ ಊಟ ಮುಗಿಸ್ಬಿಡೋಣ ಅಂತ ಊಟ ಮಾಡಿಸ್ತಾ ಇದ್ದೆ. ಹಾಗೆ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು.
ಜೋರು ಮಳೆ ಬರ್ತಾ ಇದೆ. ಹೋಳಿಗೆ ಸಾರು. ಇನ್ನೂ ಫುಲ್ ಏನಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಸರಿ ಅವಳು ಮಲ್ಕೊಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಹಾಗೆ ಅನ್ನ ಎಲ್ಲ ರೆಡಿ ಆಗಿತ್ತಲ್ಲ, ಅನ್ನ ತುಪ್ಪ ಚಟ್ನಿ ಎಲ್ಲ ಹಾಕ್ಬಿಟ್ಟು ಒಂದು ಚಟ್ನಿ ಸೊ ಅವಳಿಗೆ ತಿನ್ನಿಸಿದೆ. ಹಾಗೆ ನಾವು ಇಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ. ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಕೋಸಂಬರಿ ಮಾಡೋದಕ್ಕೆ ಕೊಬ್ಬರಿ ಬೇಕಂದ್ಬಿಟ್ಟು ಅಮ್ಮ ತುರಿತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಅನ್ನೋದು ಊಟ ಕೂಡ ಆಯಿತು. ಯಾಕಂದರೆ ಸ್ವಲ್ಪ ಇದೆಲ್ಲ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಹಾಗೆ ಫಸ್ಟ್ ದೇವ್ರಿಗೆ ಎಡೆ ಇಡಬೇಕಲ್ವ, ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅಮ್ಮ ಎಲ್ಲ. ಸೊ ಇನ್ನು ಏನಾಗಿ ನಿದ್ದೆ ಬಂದಿತ್ತು, ಆದರೂ ಮಲ್ಗಕ್ಕೆ ರೆಡಿ ಇರಲಿಲ್ಲ ಅವಳು. ಹೋಗಿ ಹಂಗೆ ಹಿಂಗೆ ಆಟ ಆಡಿಕೊಂಡು ಇಲ್ಲಿ ಬಾಲ್ಕನಿಲಿ ಒಂದು ಚಂದ ಏನಂದರೆ ಆರಾಮಾಗಿ ಪಿಕಾಕ್ಸ್ ಎಲ್ಲ ಬರ್ತಾ ಇರುತ್ತೆ, ಬರ್ಡ್ ಸೌಂಡು ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಅಡುಗೆ ಎಲ್ಲ ಆಯ್ತು. ಇನ್ನು ನಮ್ಮ ಮಾವ ಕಿರಣ್ ಅವರು ಕೂಡ ಎಲ್ಲ ಬಂದರು. ಇನ್ನೇನು ಊಟಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನು ಇಯಾನ ಇಲ್ಲಿ ಬಂದಿದ್ದಾಳೆ ಅಂದರೆ ಸಾಕು, ಇಯಾನ ಫ್ರೆಂಡ್ ಕೂಡ ಬಂದುಬಿಡ್ತಾಳೆ. ಆಟ ಆಡ್ಕೊಂಡು ಇಬ್ಬರು ಇರ್ತಾರೆ. ಇಯಾನಕ್ಕಿಂತ 2 ಇಯರ್ಸ್ ದೊಡ್ಡವಳು ಅಷ್ಟೇ. ಸೊ ಇನ್ನು ಇಯಾನಾಗಿ ನಿದ್ದೆ ಬಂದಿತ್ತಲ್ವ, ಸರಿ ಫಸ್ಟ್ ಎಲ್ಲ 3 ಜನ ಕುತ್ಕೊಂಡೆಲ್ಲ ಊಟ ಮಾಡಿದ್ರು. ನಮ್ಮ ಮಾವಂದಿರು ಅವರು ಎಲ್ಲ ಕುತ್ಕೊಂಡು ಊಟ ಮುಗಿಸ್ಕೊಂಡ್ರು. ಸೊ ನೆಕ್ಸ್ಟ್ ನಾವು ಕುತ್ಕೋಬೇಕಿತ್ತು. ಇನ್ನು ಇಯಾನಾಗಿ ನಿದ್ದೆ ಬಂದಿದ್ದು, ಸರಿ ಫಸ್ಟ್ ಒಳಗೆ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಅಮ್ಮ ಹಂಗೆ ಹೆಗ್ಲ ಮೇಲೆ ಹಾಕ್ಕೊಂಡು ಅಲ್ಲೇ ಮಲಗಿಸ್ಬಿಟ್ರು. ನಿದ್ದೆ ಬಂದಾಗ ಬೇಗ ಮಲ್ಕೊಬಿಡ್ತಾಳೆ, ಆಟ ಏನು ಮಾಡೋದಿಲ್ಲ. ಅಲ್ಲೇ ಸೋಫಾ ಮೇಲೇ ಮಲಗಿಸಿದ್ವಿ. ಹಾಗೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಓಡ್ತಾ ಇದ್ವಿ ಮನೆಗೆ. ಯಾಕಂದರೆ ಮನೆಗೆ ಹೋಗಿ ಮತ್ತೆ ಪೂಜೆ ಕೂಡ ಅಲ್ಲಿ ಮಾಡೋಕ್ಕಿತ್ತಲ್ವ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಬೇಗನೆ ಊಟ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೊಡ್ತಾ ಇದ್ವಿ. ಅಮ್ಮ ಅರ್ಶಿನ ಕುಂಕುಮ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಹಾಗೆ ಒಂದು ಜ್ಯುವೆಲ್ರಿ ಬಾಕ್ಸ್ ಇತ್ತಲ್ವ, ಸೊ ಅದು ತುಂಬ ಚೆನ್ನಾಗಿತ್ತು. ಸುಮ್ಮನೆ ಬ್ಲೌಸ್ ಪೀಸು ಅದೆಲ್ಲ ಕೊಟ್ಟರೆ ವೇಸ್ಟ್ ಅಲ್ವಾ, ಯೂಸೇ ಮಾಡಲ್ಲ ಅದೆಲ್ಲ. ಸೊ ಅದ್ರ ಬದಲು ಈ ಥರ ಕೊಟ್ಟರೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ, ಜ್ಯುವೆಲ್ರೀಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಎಲ್ಲ. ಕ್ಯೂಟ್ ಆಗಿ ತುಂಬ ಚೆನ್ನಾಗಿತ್ತು. ಮನೆ ಓಪನಿಂಗ್ ಟೈಮಲ್ಲಿ ತರಿಸಿದ್ರು. ಒಂದಷ್ಟು ಪೀಸ್ಗಳು ಕೂಡ ಮಿಕ್ಕಿತ್ತು. ಸರಿ ಇವ್ರಿಗೂ ಯಾರಿಗೂ ಕೊಟ್ಟಿರಲಿಲ್ಲ, ಸರಿ ಬಂದಿದ್ದಾರೆ ಬ್ಲೌಸ್ ಪೀಸ್ ಬದಲು ಇದು ಬೆಟರ್ ಅಂದ್ಬಿಟ್ಟು ಎಲ್ಲರಿಗೂ ಅಮ್ಮ ಅರ್ಶಿನ ಕುಂಕುಮ ಬಾಕ್ಸ್ ಎಲ್ಲ ಕೊಟ್ಟರು. ಸೊ ತುಂಬ ಚೆನ್ನಾಗಾಯಿತು ಹಬ್ಬ. ಫಸ್ಟ್ ಟೈಮ್ ಈ ಥರ ಎಲ್ಲರೂ ದೀಪಾವಳಿ ಹಬ್ಬನ ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋ ಥರ ಆಯಿತು. ನಾವು ಏನೋ ಅನ್ಕೊತೀವಿ ಹೆಂಗಿರುತ್ತೆ ನೋಡಿ ಟೈಮ್, ನಾವು ಎಲ್ಲಿ ಇರಬೇಕು, ಎಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಾವು ಎಷ್ಟೇ ಅಂದ್ಕೊಂಡ್ರು ಏನು ಮಾಡಿದ್ರು ಅದು ಆಗೋದಿಲ್ಲ. ಸರಿ ಈ ಸರಿ ಹಬ್ಬ ಊಟ ಮಸ್ತಾಗಿ ಬಂದಿತ್ತು. ಎಲ್ಲ ಹೋಳಿಗೆ ಅನ್ನ ಸಾಂಬಾರು, ಹೋಳಿಗೆ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಊಟ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಅಲ್ಲಿದ್ದ ರಿಟರ್ನ್ ಅವರೆಲ್ಲ ಮನೆಗೆ ಹೊರಟ್ರು. ನಾನು ಮತ್ತು ನಮ್ಮ ಚಿಕ್ಕಮ್ಮ ಏನನ್ನ ಕರ್ಕೊಂಡು ನಮ್ಮ ಮಾವ ಕೂಡ ಬಂದಿದ್ದರು. ಕಿರಣ್ ಇಷ್ಟು ಜನ ಪಟಾಕಿ ತರೋಣ ಅಂದ್ಬಿಟ್ಟು ಹೊಸೂರು ರೋಡ್ ಇದೆಯಲ್ವ, ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಹೊಸೂರು ರೋಡ್ ಕಡೆ ಡಿಫ್ರೆಂಟ್ ಆಗಿರುತ್ತೆ ಪಟಾಕಿ, ಮತ್ತು ರೇಟ್ ಕೂಡ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಏನೋ ಅಂತ ಅವ್ರು ಸಾಕು ಅನ್ಸುತ್ತೆ, ಎಷ್ಟೊಂದು ಇರುತ್ತೆ. ಹಾಂ ಫೋಟೋ ಸ್ಟ್ಯಾಂಡರ್ಡ್ ನೋಡಿ ಯಾವ್ದು ನೀನೆ ಫ್ಲವರ್ ಪಾಟ್. ಸೊ ಅಲ್ಲಿದ್ದ ಪಟಾಕಿ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದಿದ್ದ ತಕ್ಷಣ ಬೇಗ ಪೂಜೆ ಕೆಲಸ ಏನಿತ್ತು ಎಲ್ಲ ಮುಗಿಸ್ಕೊಂಬಿಟ್ವಿ. ಸೊ ಸೀರೆ ಇಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಹೊಸ ಸೀರೆ ಇತ್ತು. ನಾವು ಕಾಂಚೀಪುರಂ ಆ ಕಡೆ ಸೈಡ್ ಹೋಗಿದ್ವಿ, ನಾನು ಮತ್ತು ಕಿರಣ್ ಎಲ್ಲ ಅಲ್ಲಿದ್ದ ತೊಗೊಂಬಂದಿದ್ವಿ. ಅದು ಹೊಸದು ಹಾಗೇ ಇತ್ತು, ಸ್ಟಿಚ್ ಬ್ಲೌಸ್ ಎಲ್ಲ ಹಂಗೆ ಇಟ್ಬಿಟ್ಟಿದೆ, ಕಟ್ ಕೂಡ ಮಾಡಿರಲಿಲ್ಲ. ದೇವ್ರಿಗೆ ಇಡೋಣ, ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ದೇವ್ರಿಗೆ ಇಟ್ಟು ಪೂಜೆ ಎಲ್ಲ ಸಿಂಪಲಾಗಿ ಎಷ್ಟು ಮುಗಿಸ್ಕೊಂಡ್ವಿ. ಇನ್ನು ದೀಪ ಎಲ್ಲ ಹಚ್ಚೋಣ ಅಂದ್ಬಿಟ್ಟು ನಾನು ಹೂವು ಎಲ್ಲ ಆಯ್ತಲ್ಲ, ಸೊ ಸ್ವಲ್ಪ ಡೆಕೋರ್ ಎಲ್ಲ ಮಾಡ್ತಾಯಿದ್ವಿ. ಅತ್ತೆ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ನಾವು ಪಟಾಕಿ ತೊಗೊಂಬರೋ ಅಷ್ಟಿಗೆ ಅತ್ತೆ ಬಾಗ್ಲ ಹತ್ರ ಎಲ್ಲ ಕಲರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು, ರಂಗೋಲಿ ಎಲ್ಲ ಹಾಕಿ. ಸೊ ಇನ್ನು ದೀಪ ಎಲ್ಲ ಇಡ್ತಾ ಇದ್ವಿ. ಈ ಥರ ದೀಪಾವಳಿ ಅಂದ್ರೆ ಹೂವಿಂದ ಡೆಕೋರ್ ಮಾಡಿ ದೀಪ ಹಚ್ಚಿ ಲೈಟಿಂಗ್ಸ್ ಇದ್ರೇ ಅದು ಒಂಥರ ಚಂದ. ಆ್ಯಕ್ಚುಲಿ ನಾನು ತುಂಬ ಈ ಸರಿ ಚೆನ್ನಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಏನೋ ಆಗಿ ಅದೇ ಹೇಳ್ತಾರಲ್ಲ, ಹೆಂಗೆ ಅಂದ್ಕೊಂಡಿರ್ತೀವಿ ಅದೇ ಥರ ಆಗೋದಿಲ್ಲ. ಬಟ್ ಟ್ರಿಪ್ ಕೂಡ ತುಂಬಾ ಚೆನ್ನಾಗಾಯಿತು. ರಾಮೇಶ್ವರಂಗೆ ಹೋಗಿದ್ದು ಎಲ್ಲ ತುಂಬ ಚೆನ್ನಾಗಾಗಿದೆ. ತುಂಬ ಲೇಟ್ ಆಗಿಬಿಡುತ್ತೆ ಆಲ್ರೆಡಿ, ಇವಾಗ ದೀಪಾವಳಿ ವ್ಲಾಗ್ ಲೇಟ್ ಆಗಿಬಿಟ್ಟಿದೆ ಅಲ್ವಾ. ಸೊ ನಾನು ಯಾವಾಗಲೂ ಹಾಕಬೇಕಿತ್ತು. ಟ್ರಿಪ್ ಹೋಗಿದ್ದಕ್ಕೇ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಏನಿರೋಲ್ಲ. 3 ಡೇಸ್ ವೈಫೈ ಇದ್ರೇ ಅಷ್ಟೊಂದು ಲೇಟಾಗಿ ಅಪ್ಲೋಡ್ ಆಗುತ್ತೆ. ಇನ್ನು ಅಲ್ಲೆಲ್ಲ ಕಷ್ಟ ಅಂದ್ಬಿಟ್ಟು ಹಾಕೋಕ್ಕೆ ಆಗಿರಲಿಲ್ಲ. ಸೊ ಫಸ್ಟ್ ನಾನು ದೀಪಾವಳಿದು ವ್ಲಾಗ್ ಹಾಕ್ಬಿಟ್ಟು ಆಮೇಲೆ ರಾಮೇಶ್ವರಂದು ಟ್ರಿಪ್ದು ಒಂದೇ ವಿಡಿಯೋದಲ್ಲಿ ತೋರಿಸ್ಬಿಡೋಣ ಅಂದ್ಬಿಟ್ಟು ಸೊ ಫಸ್ಟ್ ಇದನ್ನ ಶೇರ್ ಮಾಡ್ತಾ ಇದ್ದೀನಿ.
ಇನ್ನು ನಾನು ನಂಬೋದು ಒಂದೇ, ದೇವರಲ್ಲಿ ಭಯ ಪಟ್ಕೊಂಡು ಪೂಜೆ ಮಾಡೋಕ್ಕಿಂತ ಅಯ್ಯೋ ಈ ಥರ ಮಾಡಿದ್ರೆ ತಪ್ಪಾಗುತ್ತೇನೋ ಏನೋ ಭಯ ಪಟ್ಕೊಂಡು ಮಾಡೋಕ್ಕಿಂತ ಭಕ್ತಿಯಿಂದ ನೀವು ಮನಸ್ಸಿಂದ ಏನು ಮಾಡ್ತೀರೋ ಅದನ್ನ ಒಳ್ಳೆಯದೇ. ದೇವರು ಕೂಡ ಏನು ಬೇಡ ಅಂತ ಹೇಳೋದಿಲ್ಲ. ಸೊ ನಾವು ಭಕ್ತಿಯಿಂದ ಮಾಡಿ ಒಂದು ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಅದು ನನ್ನ ನಂಬಿಕೆ. ಸೊ ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲರೂ ಸೇರಿ ಆರತಿ ಕೂಡ ಮಾಡ್ತಾ ಇದ್ವಿ. ಅಕ್ಕ ಬೆಳಗ್ತೀರಿ ಆಯ್ತಲ್ಲ. ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಇನ್ನು ಗಾಳಿ ಜಾಸ್ತಿ ಅಂದರೆ ಜಾಸ್ತಿ ಬರ್ತಾಯಿತ್ತು. ನಾನು ಬಾಗ್ಲ ಹತ್ರ ಎಲ್ಲ ಕಡೆ ದೀಪ ಎಲ್ಲ ಇಡೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಕೂಡ ನಿಲ್ಲಿಸ್ತಾ ಇರಲಿಲ್ಲ. ಅಂದರೆ ನಾನು ನಾರ್ಮಲ್ ಕವರ್ ಆಗೋದು ತೊಗೊಂಬಂದಿದ್ದೆನಲ್ಲ ಗ್ಲಾಸ್ ಇಡೋದು, ಅದರಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಗಾಳಿ ಬಂದ್ರೂ ಅದರಲ್ಲಿ ಏನೂ ಇದಾಗೋದಿಲ್ಲ. ಬಟ್ ನಾರ್ಮಲ್ ಏನಿಟ್ರು ಅದು ಸ್ವಲ್ಪ ಆರೋಗ್ತಾಯಿತ್ತು ಗಾಳಿಗೆ ಎಲ್ಲ ಸರಿ ಅಂದ್ಬಿಟ್ಟು. ಆ್ಯಕ್ಚುಲಿ ಒಂದು ನೀರು ಹಾಕಿದ್ರೆ ಬರುತ್ತಂತೆ ಎಲೆಕ್ಟ್ರಿಕ್ದು, ಅದು ತೊಗೋಬೇಕಿತ್ತು. ನನಗೆ ಆಮೇಲೆ ನೋಡಿದ್ಮೇಲೆ ಗೊತ್ತಾಯಿತು ಎದುರುಗಡೆ ಬಿಲ್ಡಿಂಗಲ್ಲೆಲ್ಲ ಅಪಾರ್ಟ್ಮೆಂಟಲ್ಲಿ ಬಾಲ್ಕನಿಯಲ್ಲಿ ಇಟ್ಟಿದ್ರಲ್ಲ ತುಂಬ ಚೆನ್ನಾಗಿತ್ತು. ಇದೇನು ಹಿಂಗೆ ಉರಿತಾ ಇದೆ ಅಂದರೆ ಆಮೇಲೆ ಗೊತ್ತಾಯಿತು ಅದು ನೀರು ಹಾಕಿದ್ರೆ ಎಲೆಕ್ಟ್ರಿಕ್ ಏನೋ ಒಂದು ಗೊತ್ತಿಲ್ಲ, ಸೋಲಾರಿಂದ ವರ್ಕ್ ಆಗುತ್ತೋ ಹೆಂಗೆ ವರ್ಕ್ ಆಗುತ್ತೋ ಅಂತ. ಕ್ಯೂಟಾಗಿ ಚೆನ್ನಾಗಿತ್ತು. ಸರಿ ನಾನು ಮತ್ತೆ ತೊಗೋಬೇಕು ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡೆ. ಸೊ ಇನ್ನು ಏನ ಆಯಿತು, ಫುಲ್ ಸುರ್ಸು ಬತ್ತಿ ಹಾಕಿ ಆಟ ಆಡ್ತಾಯಿದ್ಲು. ಫಸ್ಟ್ ಎದ್ರುಕೊಂತಿದ್ಲು, ಆಮೇಲೆ ಇಷ್ಟ ಆಯಿತು ಅವಳಿಗೆ. ಸರಿ ಅಂದ್ಬಿಟ್ಟು ಅವಳು ಕೂಡ ಎಷ್ಟೊತ್ತು ಸುರ್ಸುರು ಬತ್ತಿಲಿ ಆಟ ಆಡ್ತಾಯಿದ್ಲು. ಏನಕ್ಕೆ ಅಂತನಾ ಸ್ವಲ್ಪ ಮುಂದೆ ಹಾಕಿರ್ಬೇಕಿತ್ತು. ಫುಲ್ ಮುಚ್ಚ ಬಂದು ಅಲ್ಲೇ ಇರೋ ನನಗೆ ತುಂಬ ಇಷ್ಟ ಆಗೋದು ಈ ಫುಲ್ ಸೌಂಡ್ ಎಲ್ಲ ಬರೋದಕ್ಕಿಂತ ಫ್ಲವರ್ ಪಾಟ್ ಇಷ್ಟ ಆಗುತ್ತೆ ನನಗೆ ಜಾಸ್ತಿ. ಸುರ್ಸುರು ಬತ್ತಿ ಫ್ಲವರ್ ಪಾಟ್ ಇದ್ದರೆ ಸಾಕು ಅಷ್ಟೇ ನನಗೆ. ಆ್ಯಕ್ಚುಲಿ ನಾವು ಹಂಗೆ ಅಂದ್ಕೊಂಡಿದ್ದು, ಕಿರಣ್ಗೆ ನಾನು ಅದೇ ಹೇಳಿದ್ದು, ನನಗೆ ಮೇನ್ ಸುರ್ಸುರು ಬತ್ತಿ ಮತ್ತು ಒಂದು ಫ್ಲವರ್ ಪಾಟ್ಸ್ ಎಲ್ಲ ಕೊಡಿಸ್ಬಿಡಿ, ಏನು ಬೇಡ ಅಂತಲೇ ಅಂದ್ಕೊಂಡಿದ್ದು. ಸೊ ಅಲ್ಲಿ ನೋಡಿದ್ರೆ ಕಿರಣ್ ನನಗೆ ಹೇಳ್ದೇನೆ ಹೊಸೂರು ರೋಡ್ ಕಡೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಇಲ್ಲೇ ಎಲ್ಲ ನಾರ್ಮಲ್ ಶಾಪಲ್ಲಿ ಕೊಡಿಸ್ತಾರೆ ಅಂದ್ಕೊಂಡೆ. ಅಲ್ಲಿವರೆಗೂ ಕರ್ಕೊಂಡೋಗಿ ಸರಿ ಅಂದ್ಬಿಟ್ಟು ಒಂದು ಬಾಕ್ಸೇ ತೊಗೊಬಂದ್ಬಿಟ್ಟಿದ್ದಾರೆ. ಅದು ಒಂದು ಫ್ಲವರ್ ಪಾಟೇನೆ 1000 ಆ ಥರ ಹೇಳ್ತಾಯಿದ್ರು. ಸರಿ ಅಷ್ಟು ತೊಗೊಳ್ಳೋ ಬದಲು ಒಂದು ಬಾಕ್ಸೇ ತೊಗೊಂಬಿಡೋಣ ಅಂದ್ಬಿಟ್ಟು ತೊಗೊಂಬಂದ್ವಿ. ಏನೇನೋ ಡಿಫ್ರೆಂಟಾಗಿ ಏನೇನೋ ಇತ್ತು. ಒಂಥರ ಇದಂತೂ ಕಣ್ಣೇ ನೋವು ಬರ್ತಾಯಿತ್ತು. ಆ ಥರ ಡಿಫ್ರೆಂಟ್ ಆಗಿರೋ ಪಟಾಕಿಗಳೆಲ್ಲ ಇತ್ತು. ನಾನು ಮಾವ ಮತ್ತು ಜಾಸ್ತಿ ಆಡಿರೋದು. ಇನ್ನು ಯಾರೂ ಅಷ್ಟು ಕಿರಣ್ ಅಂತೂ ಮುಟ್ಟೆ ಇಲ್ಲ, ಪಟಾಕಿನೇ ಇಷ್ಟ ಇಲ್ಲ ಅವರಿಗೆ. ಸರಿ ಅಂದ್ಬಿಟ್ಟು ಎಲ್ಲರೂ ಸುರ್ಸುರು ಬತ್ತಿ ಆಗಿ ಆಮೇಲೆ ಎಲ್ಲರೂ ಒಂದೊಂದು ಫ್ಲವರ್ ಪಾಟ್ ಹಚ್ಚಿರೋದು. ಮತ್ತು ಅದು ಬಿಟ್ಟರೆ ನಮ್ಮ ಮಾವನೇ ಎಲ್ಲ ಪಟಾಕಿ ಖಾಲಿ ಮಾಡಿರೋದು ಆಡಿ. ಖುಷಿ ಆಗ್ತಿತ್ತು ಮಾವ ಆಡಿ ಈ ಥರ ನೋಡೋದಕ್ಕೇ. ಲಾಸ್ಟ್ ಇಯರ್ ಅಂದರೆ ನಾನು, ಕಿರಣ್, ನಿಶಿತ್ 3 ಜನ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟು. ನಿಶಿತ್ ಕೂಡ ಪಟಾಕಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡಿದ್ದು. ಇನ್ನು ನಾವಿಲ್ಲಿ ಯಾರೂ, ಕಿರಣ್ಗಂತೂ ಇಂಟ್ರೆಸ್ಟೇ ಇಲ್ಲ. ಸೊ ಈ ಸರಿ ನಿಶಿತ್ ಮಿಸ್ ಆಗಿದ್ದು. ಸೊ ಚೆನ್ನಾಗಿತ್ತು, ಪಟಾಕಿ ಎಲ್ಲ ತೊಗೊಂಬಂದಿದ್ದು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಚೆನ್ನಾಗಾಯಿತು.
ಇಯಾನ ಅಂತರೂ ಅಜ್ಜಿ ಜೊತೆ ಸೇರಿಕೊಂಡು ಎಲ್ಲ ಪಟಾಕಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು. ಅಪಾರ್ಟ್ಮೆಂಟ್ ಫುಲ್ ನಮ್ಮ ಏರಿಯಾ ಫುಲ್ಲೆಲ್ಲ ಲೈಟಿಂಗ್ಸ್ ಹಾಕಿ ಎಲ್ಲರೂ ಪಟಾಕಿ ಹೊಡೆಯೋದಕ್ಕೆ ಒಂಥರ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ರೋಡ್ ಫುಲ್ ಪಟಾಕಿ ಇದೆ ಎಲ್ಲ ಇದ್ದಿದ್ದು ಎಲ್ಲ. ಎಲ್ಲ ಪಟಾಕಿ ಮಸ್ತಾಗಿ ಆಡಿ ಇನ್ನು ಊಟ ಮಾಡೋಣ ಅಂತ ಎಲ್ಲ ಬಂದ್ವಿ. ಇನ್ನು ಅಡುಗೆ ಕೂಡ ಮಾಡಬೇಕಾಗಿತ್ತು. ಮಧ್ಯಾಹ್ನ ನಾವು ತಿಂದಿದ್ದೆ ಒಂದು 3 ಗಂಟೆ 3:30 ಆಗಿಬಿಟ್ಟಿತ್ತಲ್ಲ. ಸರಿ ಅಷ್ಟೊಂದು ಹಸ್ರು ಇರಲಿಲ್ಲ, ಲೈಟಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮತ್ತು ಚಿಕ್ಕಮ್ಮ ನಾನು ಪಾಲಕ್ಕಿಂದ ಏನು ಕಿಚಡಿ ಥರ ಪಾಲಕ್ ಕಿಚಡಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅವರು ಮಾಡ್ತಾಯಿದ್ರು, ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಜೋಜೋ ಪಾಪ ಎಡವಾಕು ಲಡ್ಡು ಮಿಠಾಯಿ ತಿನ್ಪಿಸ್ತಾ ಇನ್ನ ಒಂದು ಚಂದಮಾಮರಾವೆ ಕರಿಬೇಕು ಜೋಬಿಲ್ಲಿರಾವೆ ಕೊಂಡೆಕ್ಕಿರಾವೆ ಗೋವು ದೇವಿ ಒಂದು ಎರಡು ಬಾಳೆಲೆ ಹರಡು ನಾಲ್ಕು ಮೂರು ನಾಲ್ಕು ಅನ್ನ ಹಾಕು 5 6 ಏನಂತಾರೆ ಬೇಳೆ ಸಾರು 9 7 8 ದಂಟು 9 10 ಫುಲ್ ಬೇಳೆ ತೋರಿಸ್ಬೇಕು. ಎಲೆ ಮುದಿರೆತ್ತು ಈಗಿತ್ತು ಇನ್ನು ಅಯ್ಯನಾಗೆ ಮನೆ ತುಂಬ ಈ ಥರ ಎಲ್ಲ ಇದ್ಬಿಟ್ರೆ ಅಂದ್ರು ಫುಲ್ ಖುಷಿ ಆಗ್ಬಿಡ್ತಾಳೆ. ನನ್ನಂತರೂ ನೆನಪೇ ಮಾಡ್ಕೊಳ್ಳೋದಿಲ್ಲ, ಆ ಥರ ಎಲ್ಲ ಆಟ ಆಡ್ಕೊಂಡಿರ್ತಾಳೆ. ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಕಿಚಡಿ ಕೂಡ ರೆಡಿ ಆಯಿತು. ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ನಾವೆಲ್ಲರೂ ಪಟಾಕಿ ಬಿಟ್ವಿ, ದೀಪ ಹಚ್ಚಿದ್ವಿ, ಇವಾಗ ಅಡುಗೆ ಮಾಡ್ತಾ ಇದೀವಿ. ಏನ್ ಮಾಡ್ತಿದಾರ ಅಜ್ಜಿ? ಅಜ್ಜಿ ಏನ್ ಮಾಡ್ತಾ ಇದೀರ ಅಂತ? ದಾಲ್ ಕಿಚಡಿ ಪಾಲಕ್ ದಾಲ್ ಕಿಚಡಿ ಬಾರಿ ಬಾರಿ ಬಾರಿ. ಸೊ ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.